ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೇವೆ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ. ನಾವಿವತ್ತು ಬೆಳಗ್ಗೆನೆ ಯಡಿಯೂರು ಟೆಂಪಲ್‌ಗೆ ಬಂದಿದ್ದೀವಿ. ಈ ಟೆಂಪಲ್‌ಗೆ ಬರದೆ ಸುಮಾರು 15 ವರ್ಷಗಳೇ ಆಗಿರ್ಬೋದು. ನಾವು ಟೆಂಪಲ್‌ಗೆ ರೀಚ್ ಆಗುವಾಗ ಬೆಳಗಿನ ಜಾವ 4 ಗಂಟೆ ಆಗಿತ್ತು. ನಂತರ ಫ್ರೆಶ್ ಅಪ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಕೆರೆ ನೋಡೋಣ ಅಂತ ಬಂದಿದ್ದೀವಿ. ಬೆಳಗಿನ ವ್ಯೂ ಮಾತ್ರ ತುಂಬಾನೇ ಬ್ಯೂಟಿಫುಲ್ ಆಗಿತ್ತು. ಹಾಗೆ ಇಲ್ಲಿ ಸ್ವಲ್ಪ ಫೋಟೋಗಳೆಲ್ಲ ತೆಗೆಸ್ಕೊಂಡ್ವಿ. ನಂತರ ದೇವಸ್ಥಾನದೊಳಗೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ಸ್ವಲ್ಪ ಇಲ್ಲಿ ಫೋಟೋ ಎಲ್ಲ ಕ್ಲಿಕ್ ಮಾಡ್ಕೊಂಡಿದ್ವಿ. ದರ್ಶನ ಮುಗಿಸ್ಕೊಂಡು ನಾವಿಲ್ಲಿ ಬಸ್ಸಲ್ಲಿ ಹೊರಟಿದ್ದೀವಿ. ನಂತರ ನೀವಿಲ್ಲಿ ನೋಡ್ತಿರುವಂಥದ್ದು ಕುಣಿಗಲ್ಲಲ್ಲಿರುವ ಕೊಲ್ಲಾಪುರದಮ್ಮನ ಟೆಂಪಲ್. ನಾವು ತುಂಬಾ ಚಿಕ್ಕವರಿರುವಾಗ ತುಂಬಾ ಆಟ ಆಡ್ಕೊಂಡು ಬೆಳೆದಿರುವಂತಹ ಜಾಗ ಇದು. ಎಲ್ಲದಕ್ಕಿಂತ ತುಂಬಾ ನೆನಪಾಗೋದು ಅಂತ ಹೇಳಿದ್ರೆ ಇಲ್ಲಿ ನಡೆಯುವಂತಹ ಮದುವೆ ಫಂಕ್ಷನ್ಸ್. ಇಲ್ಲಿ ಬಂದು ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವಿಲ್ಲಿ ಒಂದು ಮದುವೆ ಅಟೆಂಡ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಇದು ನಮ್ಮ ಆಂಟಿ ಮಗನ ಮದುವೆ. ಇವ್ರು ನಮಗೆ ಯಾವುದೇ ರೀತಿ ರಿಲೇಷನ್ ಆಗಬೇಕಾಗಿಲ್ಲ, ಆದರೆ ರಿಲೇಷನ್ಗಿಂತ ತುಂಬಾನೇ ಹೆಚ್ಚು ನಾವು ಇವರಿಗೆ ನೇಬರ್ಸ್ ಆಗಿದ್ವಿ. ಆಗ ನಮಗೆ ತುಂಬಾನೇ ಬಡತನ ಇತ್ತು. ಅಂಥ ಟೈಮಲ್ಲಿ ನಮ್ಮನ್ನು ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಮತ್ತೆ ನಮ್ಮನ್ನು ಅವರ ಸ್ವಂತ ಮಕ್ಕಳ ಥರನೇ ಟ್ರೀಟ್ ಮಾಡ್ತಿದ್ರು. ಈ ವಿಡಿಯೋ ಮೂಲಕ ಆಂಟಿ, ನಿಮ್ಮ ಇಡೀ ಫ್ಯಾಮಿಲಿ ನಾನು ತುಂಬ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಾಗೆ ಅಲ್ವಾ, ಎಲ್ಲ ಇದ್ದಾಗ ನಮ್ಮ ಜೊತೆ ಎಷ್ಟು ಜನ ಇದ್ರೂ ಏನೂ ಇಲ್ಲದಾಗ ನಮ್ಮ ಕೈ ಯಾರು ಹಿಡಿದಿರ್ತಾರೆ ಅವರ ನೆನಪು ಸದಾ ನಮ್ಮ ಮನಸ್ಸಲ್ಲಿರುತ್ತೆ. ಇವ್ರು ನಮಗೆ ತೋರಿಸಿದಂತಹ ಪ್ರೀತಿ ಅಕ್ಕರೆಯಿಂದ ನಾನು ತುಂಬಾನೇ ಕಲ್ತಿದ್ದೇನೆ ಮತ್ತು ನನ್ನ ಜೀವನದಲ್ಲಿ ಕೂಡ ಅಳವಡಿಸ್ಕೊಂಡಿದ್ದೇನೆ. ನೀವಿಲ್ಲಿ ನೋಡ್ತಿರ್ಬೋದು, ಮದುಮಗ ಏನಿದ್ದಾರೆ ಅವರು ನಮ್ಮ ಆಂಟಿ ಮಗ. ಹಿಂದಿನ ದಿನ ರಾತ್ರಿ ಆರತಕ್ಷತೆ ಆಗಿತ್ತು. ಇವತ್ತು ಬೆಳಗ್ಗೆ ಮುಹೂರ್ತ, ಈಗ ತಾಳಿ ಕಟ್ಟೋ ಟೈಮ್ ಆಗಿದೆ. ಸ್ಟೇಜ್ ಮೇಲೆ ಫೋಟೋಗ್ರಾಫರ್ ಅಡ್ಡ ಇದ್ದದ್ರಿಂದ ನಾನು ಸ್ಕ್ರೀನ್ ಮೇಲೇನೆ ವಿಡಿಯೋ ಮಾಡ್ಕೊಂಡಿದ್ದೇನೆ. ಮದುವೆ ಫಂಕ್ಷನ್ ಎಲ್ಲ ತುಂಬಾನೇ ಚೆನ್ನಾಗಾಯಿತು. ಊಟ ಕೂಡ ತುಂಬಾನೇ ರುಚಿಯಾಗಿತ್ತು. ಬಟ್ ಅದರ ವಿಡಿಯೋ ನನಗೆ ಮಾಡ್ಕೊಳಕ್ಕಾಗಲಿಲ್ಲ. ತುಂಬ ಜನ ಇದ್ದರು, ಹಾಗಾಗಿ ನನಗೆ ಸ್ವಲ್ಪ ಕಷ್ಟ ಆಯಿತು ಮಾಡ್ಕೊಳ್ಳೋಕ್ಕೆ. ನಾನಂತೂ ಫಂಕ್ಷನ್ ತುಂಬಾನೇ ಎಂಜಾಯ್ ಮಾಡಿದೆ. ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಹರೀಶಣ್ಣ. 100 ಕಾಲ ತುಂಬಾನೇ ಚೆನ್ನಾಗಿದೆ ಅಂತ ಆಶಿಸ್ತೇನೆ. ನನ್ನ ಹಸ್ಬೆಂಡ್ ವರ್ಕ್ ಮೇಲೆ ಬೇರೆ ಊರಿಗೆ ಹೋದ್ರಿಂದ ಇಲ್ಲಿ ಬರೋಕ್ಕಾಗಿರಲಿಲ್ಲ. ನಾನು, ಅಮ್ಮ, ತಮ್ಮ ಮತ್ತು ನನ್ನ ಮಕ್ಕಳು ನಾವಿಷ್ಟು ಜನ ಮದುವೆಗೆ ಹೋಗಿ ಬಂದ್ವಿ. ಬ್ಯಾಂಗ್ಳೂರ್ ಸ್ಟೈಲ್ ಮದುವೆ ಅಟೆಂಡ್ ಮಾಡಿದೆ ತುಂಬಾನೇ ವರ್ಷಗಳಾಗೋಗಿತ್ತು. ಮತ್ತು ಇವರ ಮದುವೆ ಅಟೆಂಡ್ ಮಾಡಲಿಕ್ಕೆ ಸಿಕ್ಕಿದ್ದು ತುಂಬಾನೇ ಖುಷಿ ಆಯಿತು. ಮತ್ತು ಈ ಮದುವೆ ನೆಪದಲ್ಲಾದರೂ ಆಂಟಿ, ಅಂಕಲ್ ಎಲ್ಲ ಇಡೀ ಫ್ಯಾಮಿಲಿನ ಮೀಟ್ ಮಾಡಲಿಕ್ಕೆ ಸಿಕ್ಕಿತ್ತಲ್ವ, ಅದು ಇನ್ನೂ ತುಂಬ ಖುಷಿ. ಮದುವೆ ಶಾಸ್ತ್ರ ಎಲ್ಲ ಮುಗ್ದಿದೆ, ಈಗ ಕೊನೆ ಶಾಸ್ತ್ರ. ಹಾಗೆಯೇ ನಾವಿಲ್ಲಿ ಸ್ವಲ್ಪ ಫೋಟೋಸ್, ವಿಡಿಯೋಸ್ ಎಲ್ಲ ತಗೊಳ್ತಾ ಇದ್ದೀವಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.